ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನು ಇವತ್ತೊಂದು ಡಿಫ್ರೆಂಟ್ ಆಗಿರೋ ಒಂದು ಸಾರಿ ಕುಚ್ ಡಿಸೈನ್ನ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಅದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಸಾರಿ ಕುಚ್ ಡಿಸೈನು. ಗ್ರ್ಯಾಂಡಾಗಿ ಬರುತ್ತೆ. ಇದು ತುಂಬ ಸಿಂಪಲ್ ಏನಿಲ್ಲ, ಗ್ರ್ಯಾಂಡ್ ಡಿಸೈನೇ ಇದೆ, ಬಟ್ ಒಂದೇ ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಬೋದು. ಸೊ ಅದಕ್ಕೆ ಫಸ್ಟು 6ನೇ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ. ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಎರಡು ಅಂತಾರೆ. ಸೊ ಇದಾದಮೇಲೆ ನಾನು 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ನಾನು ಕುಚ್ಚಿಗೂ ಕೂಡ ಇಲ್ಲಿ 3 ಚೈನ್ನೇ ಯೂಸ್ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಚೈನ್ಸ್ ಬೇಕಂದರೆ ಇಲ್ಲಿ ಫಸ್ಟಲ್ಲಿ 4 ಅಥವಾ 5 ಚೈನ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರನ ಬಂದ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್. ಸೊ ನಾನಿಲ್ಲಿ ಒಂದು ಸರ್ತಿ 3 ಚೈನ್ 4 ಚೈನ್ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ 3 ಚೈನ್ಸ್ನೇ ಹಾಕ್ಕೊಂಡಿದ್ದೀನಿ. ಸೊ ಕುಚ್ಚು ಬಂದಲ್ಲೂ ಕೂಡ 3 ಚೈನ್ ಹಾಕಿದ್ದೀನಿ. ನೀವು ಬೇಕಂದರೆ 4 ಅಥವಾ 5 ಚೈನ್ ಹಾಕ್ಕೊಳ್ಳಿ. ಸೊ 3 ಚೈನ್ನ 3 ಟೈಮ್ಸ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಈ ರೀತಿ ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬೀಡ್ ಬೇರೆ ಡಿಸೈನ್ ಬೀಡ್ ನೀವು ತೊಗೋಬೋದು. ಸೊ ಬೀಡ್ ಆ್ಯಡ್ ಮಾಡಿದ್ದೀನಿ. ಫಸ್ಟು 3 ಟೈಮ್ಸ್ 3 ಚೈನ್, ಆಮೇಲೆ ಬೀಡ್ ಇಷ್ಟು ಹಾಕಿದ ಮೇಲೆ ಈಗ 4 ಚೈನ್ ಹಾಕೋಣ. 1 2 3 4 ಚೈನ್ ಹಾಕಿ ಸ್ವಲ್ಪ ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನಾವೇನು ಈ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ 3 ಚೈನ್ಗೆ 3 ಚೈನ್ ಹಾಕೋಣ. ಆ 3 ಚೈನ್ ಲಾಕ್ ಇರುತ್ತಲ್ಲ ಆ 3 ಚೈನ್ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡೋಣ. ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿ ಈಗ ಫ್ರಂಟ್ ಸೈಡು ಟರ್ನ್ ಮಾಡೋಣ. ಸೊ ನಾವು ಫಸ್ಟ್ ಒಂದೇ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ವರ್ಕ್ ಮಾಡಬೇಕಾಗತ್ತೆ. ಸೊ ಫ್ರಂಟ್ ಸೈಡ್ ಟರ್ನ್ ಮಾಡಿ ಸ್ವಲ್ಪ ದಾರ ಮೇಲೆತ್ತಿ ಒಂದು ಸಣ್ಣದು ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ ಅದನ್ನೇ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಆ 3 ಚೈನ್ಗೆ ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡನ್ನ. ಈಗ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಈಗ ಸ್ವಲ್ಪ ಸೀರೆ ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇಲ್ಲಿ 3 ಚೈನ್ ಲಾಕ್ ಇರುತ್ತೆ ನೋಡಿ, ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡಬೇಕು. ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಿ ಸೀರೆನ ಮತ್ತು ಫ್ರಂಟ್ ಸೈಡ್ ಟರ್ನ್ ಮಾಡಿ ಈಗ ಬೀಡ್ ಮೇಲೆ 3 ಚೈನ್ ಇದೆಯಲ್ಲ ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಒಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡಬೇಕು ಅಥವಾ ಲಾಕ್, ಎರಡು ಒಂದೇ. ಸಿಂಗಲ್ ಕ್ರೋಶೆ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಅದಾದಮೇಲೆ 2 ಚೈನ್ ಹಾಕಬೇಕು. ಆ ಬೀಡ್ ಮೇಲೆ ಏನು 3 ಚೈನ್ ಇದೆಯಲ್ಲ ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. 2 ಚೈನ್ ಪಿಕಾಟ್ ಇದ್ದಿಲ್ಲಿ ನಾವು ಆಲ್ಮೋಸ್ಟ್ 3 ಚೈನಲ್ಲಿ ಹಾಕ್ತಿರ್ತೀವಿ. ಸೊ ಇಲ್ಲಿ 2 ಚೈನ್ಸ್ದು ಪಿಕಾಟ್ ಹಾಕ್ತಾಯಿದ್ದೀವಿ. ಮತ್ತೆ 2 ಚೈನ್ ಹಾಕಬೇಕು. ಮತ್ತು ಅದೇ 3 ಚೈನ್ ಕೆಳಗಡೆ ಹೋಗಿ ದಾರ ತಂದು ಈ 2 ಚೈನ್ ಹಾಕಿದ್ದನ್ನು ಪಿಕಾಟ್ ಮಾಡ್ಕೋಬೇಕು, ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕಬೇಕು. ಮತ್ತು ಅದೇ 3 ಚೈನ್ಗೆ ಲಾಕ್ ಮಾಡಬೇಕು. ಸೊ ಇಲ್ಲಿ ಫಸ್ಟು ಒಂದು ಸರ್ತಿ ಸಿಂಗಲ್ ಕ್ರೋಶೆ, ಅದಾದಮೇಲೆ 2 ಚೈನ್ಸ್ದು 3 ಪಿಕಾಟ್ಸು, ಅದಾದಮೇಲೆ ಲಾಸ್ಟಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ನಿಮಗೆ ಸ್ಪೇಸ್ ಆಗಿಲ್ಲ ಅಂದರೆ ಸರಿಸ್ಕೊಳ್ಳಿ ಒಂದು ಸ್ವಲ್ಪ ಈ ರೀತಿ. 3 ಪಿಕಾಟ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಸೊ ನಿಮಗೆ ಈ ರೀತಿ ಡಿಸೈನ್ ಬರುತ್ತೆ. ಸೊ ಫಸ್ಟಷ್ಟೇ ಈ ರೀತಿ ಹಾಕಬೇಕು. ನೆಕ್ಸ್ಟ್ ಈಗ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ನಾವು ಫಸ್ಟ್ 3 ಚೈನ್ದು ಕಂಬಕ್ಕೆ ಲಾಕ್ ಮಾಡ್ಕೋತೀವಲ್ಲ, ಈಗ ಆ ರೀತಿ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ ಫಸ್ಟ್ ಏನು ಬೀಡ್ ಆ್ಯಡ್ ಮಾಡಿರ್ತೀವಲ್ಲ ಬೀಡ್ ಆ್ಯಡ್ ಮಾಡಿ 4 ಚೈನ್ ಹಾಕಿರ್ತೀವಲ್ಲ ಆ 4 ಚೈನ್ ಒಳಗಡೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಮಾಡಿದ್ಮೇಲೆ 3 ಚೈನ್ ಹಾಕಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ನಾವು 3 ಪಿಕೋಟ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಫಸ್ಟ್ ಡಿಸೈನಲ್ಲಿ. ಸೊ ಆ ಲಾಕಲ್ಲಿ ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ನೋಡಿ, ಒಂದು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ. ಆ ಹೋಲ್ ಗ್ಯಾಪ್ಗೆ ಅಥವಾ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ. ಆ ಸಿಂಗಲ್ ಕ್ರೋಶೆದ ಹೋಲ್ ಗ್ಯಾಪಿಗೆ ಈ 3 ಚೈನ್ನ ಲಾಕ್ ಮಾಡಿ ಮತ್ತು ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಆ 3 ಚೈನ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ ಹಾಕಿ ಅದೇ 3 ಚೈನ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಿ. ಮತ್ತೆ 2 ಚೈನ್ ಹಾಕಿ ಆ 3 ಚೈನ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಿ. ಮತ್ತು 2 ಚೈನ್ 3 ಟೈಮ್ಸು 2 ಚೈನ್ದು ಪಿಕಾಟ್ಸ್ ಹಾಕಬೇಕು. ಈಗ ಇಲ್ಲಿ 2 ಟೈಮ್ಸ್ ಹಾಕಿದ್ದೀನಿ ನಾನು, ಇನ್ನೊಂದು ಸರ್ತಿ ಹಾಕ್ತಾಯಿದ್ದೀನಿ. 3 ಟೈಮ್ಸು 2 ಚೈನ್ದು ಪಿಕಾಟ್ ಹಾಕಬೇಕು. ಹಾಕಿದ ಮೇಲೆ ಒಂದು ಸರ್ತಿ ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಶೆ.
ಸೊ ಇಷ್ಟೇ ಡಿಸೈನು ಇದೇ ಬರುತ್ತೆ ಕಂಟಿನ್ಯೂ ಡಿಸೈನ್ ಹೀಗೆ ಮಾಡಬೇಕು. ಸೊ ಫಸ್ಟಷ್ಟೇ ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ವರ್ಕ್ ಮಾಡಬೇಕು. ನೆಕ್ಸ್ಟ್ ಎಲ್ಲ ಈ ರೀತಿ ಒಂದೊಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಇಡಲ್ಲಿ ಒಂದು ಸತಿ ದಾರ ಸುತ್ತಿ ಇಲ್ಲಿ 4 ಚೈನ್ ಇರುತ್ತಲ್ಲ, ನಾವು ಸ್ವಲ್ಪ ಬಿಗ್ ಸೈಜ್ ಬೀಡ್ ಆ್ಯಡ್ ಮಾಡಿರ್ತೀವಲ್ಲ ಸೀರೆಗೆ, ಆ ಬೀಡ್ ಕೆಳಗಡೆ 4 ಚೈನ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕಿ ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ ಹಿಂದಲ್ ಡಿಸೈನಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶಾ ಹಾಕಿರ್ತೀವಲ್ಲ, ಆ ಸಿಂಗಲ್ ಕ್ರೋಶಾದ ಹೋಲ್ ಗ್ಯಾಪಿಗೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಒಂದು ಸಿಂಗಲ್ ಕ್ರೋಶಾ, 2 ಚೈನ್ ಹಾಕಿ 3 ಪಿಕಾಟ್ಸ್ ಮತ್ತು ಸಿಂಗಲ್ ಕ್ರೋಶಾ. ಸೊ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ಹೊಸ ಹೊಸ ವೀಡಿಯೋಗಳನ್ನ ನೋಡ್ಬೋದು. ನಿಮಗೆ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೇನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ, ನಾನು ಅದನ್ನ ಕರೆಕ್ಟ್ ಮಾಡ್ಕೋತೇನೆ. ಸೊ ಇಲ್ಲಿ ನಾನು ಈ ರೀತಿ 5 ಪೆಟಲ್ಸ್ ಹಾಕಿದ್ದೀನಿ. ಸೊ ಇಲ್ಲಿ 3 ಪೆಟಲ್ಸ್ ಆಗಿದೆ, ಇನ್ನೆರಡು ಹಾಕ್ತೀನಿ ನೋಡಿ. ಸೊ 5 ಆದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ ಸೀರೆಗೆ ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ನಿಡಲ್ ಹಾಕಿ ದಾರ ತರಬೇಕು. ಆ ಲಾಕಿಗೆ ನಿಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ ಮಾಡಿ ಈಗ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಸೊ ನಿಮಗೆ ಆರ್ಚು ಕಂಪ್ಲೀಟ್ ಆಯಿತು. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನು, ತುಂಬ ನೀಟಾಗಿ ಬಂದಿದೆ. ಈಗ ನೆಕ್ಸ್ಟು ಮತ್ತೆ ಚೈನ್ಸ್ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಮತ್ತು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. ಸೊ ಇಲ್ಲಿ ಡಿಸೈನ್ ಆದಮೇಲೆ ಅಥವಾ ಒಂದು ಆರ್ಚ್ ಆದಮೇಲೆ 3 ಚೈನ್ನ 4 ಟೈಮ್ಸ್ ಹಾಕಬೇಕು. ಸ್ಟಾರ್ಟಿಂಗ್ ಅಷ್ಟೇ 3 ಟೈಮ್ಸ್ ಹಾಕಬೇಕು. ಒಂದು ಆರ್ಚ್ ಆದಮೇಲೆ 3 ಚೈನ್ನ 4 ಟೈಮ್ಸು ಹಾಕಬೇಕು. ಸೊ 4 ಟೈಮ್ಸ್ ಹಾಕಿದರೆ ನಮಗಿಲ್ಲಿ 3 ಟೈಮ್ಸ್ ಹಾಕಿದ್ದೇನಿರುತ್ತಲ್ಲ ಅದು ಒಂದೊಂದು ಗ್ಯಾಪಿಗೋಸ್ಕರ 2 ಆಗ್ತೆ, ಮತ್ತು ಮಧ್ಯದಲ್ಲಿರೋ ಒಂದು ಕುಚ್ಚಿಗೋಸ್ಕರ. ಸೊ ಒಂದು ಆರ್ಚ್ ಆದಮೇಲೆ 4 ಟೈಮ್ಸು 3 ಚೈನ್ ಹಾಕಬೇಕು. ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ನೀವು ಯಾವ ಡಿಸೈನ್ ಬೀಡ್ ತೊಗೊಂಡಿರ್ತೀರ ಆ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಆಮೇಲೆ ಅದನ್ನ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಕೂಡ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಈಗ 4 ಚೈನ್ ಹಾಕೋಣ. ಸೊ ನೀವು ಬೀಡ್ ಏನಾದರೂ ದೊಡ್ಡದು ಅಥವಾ ಸಣ್ಣದು ತೊಗೊಂಡಿದ್ರೆ ಇಲ್ಲಿ ಚೈನ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟು 3 ಚೈನ್ ಇರುತ್ತೆ. ಸೊ 3 ಚೈನ್ಗೆ 3 ಚೈನ್ ಲಾಕಿಗೆ ಲಾಕ್ ಮಾಡಿ ಇದಿಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ಸೊ ನೆಕ್ಸ್ಟು ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇಲ್ಲಿ ನೋಡಿ ಇವೆರಡು 3 ಚೈನು ಗ್ಯಾಪಿಗೋಸ್ಕರ, ಮಧ್ಯದಲ್ಲಿರೋ 3 ಚೈನು ಕುಚ್ಚಿಗೋಸ್ಕರ. ಸೊ ಈಗ ಫ್ರಂಟ್ ಸೈಡ್ ಟರ್ನ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಸೊ ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಹಾಗೇ ನಾವು ಈ 3 ಚೈನ್ ಮಾಡಿರ್ತೀವಲ್ಲ ಬ್ಯಾಕ್ ಸೈಡಿಂದ ಅದರ ಕೆಳಗಡೆ ಹೋಗಿ ದಾರ ತಂದು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಮತ್ತು ಸೀರೆ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ 3 ಚೈನ್ ಲಾಕ್ ಸೀರೆಗೆ ಏನಿರುತ್ತಲ್ಲ ಆ ಲಾಕಿಗೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡಿದ್ಮೇಲೆ ಈಗ ಬೀಡ್ ಮೇಲೆ 3 ಚೈನ್ ಫಾರ್ಮ್ ಆಗಿರುತ್ತೆ ಒಂದು, ಅದರ ಕೆಳಗಡೆ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶಾ, ಅದಾದಮೇಲೆ 2 ಚೈನ್ದು 3 ಪಿಕಾಟ್ಸು, ಅದಾದಮೇಲೆ ಸಿಂಗಲ್ ಕ್ರೋಶಾ. ಸೊ ಹೀಗೆ ಮಾಡ್ಕೊಂಡು ಹೋಗಬೇಕು. ಇದು ಫಸ್ಟು ಅಷ್ಟೇ ಈ ರೀತಿ ಮಾಡೋದು. ಆ 3 ಚೈನ್ಗೆ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಎಲ್ಲ 4 ಪೆಟಲ್ಸ್ಗೂ ಕೂಡ ಒಂದೊಂದು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಡಿಸೈನ್ ಮಾಡಬೇಕಾಗತ್ತೆ. ನಿಮಗೆ ಫಸ್ಟ್ ಈ ರೀತಿ ಬರುತ್ತೆ. ಈಗ ನೆಕ್ಸ್ಟು ಯಾವುದೇ ರೀತಿ ಲಾಕ್ ಮಾಡೋ ಹಾಗಿಲ್ಲ. ಒಂದು ಡಿಸೈನ್ ಆದ್ಮೇಲೆ ಡೈರೆಕ್ಟಾಗಿ ಬೀಡ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಒಂದು ಕಂಬ ಮಾಡಿ ನೆಕ್ಸ್ಟ್ ಇದು ನಾನು ಈಗ ಆರ್ಚ್ ಹಾಕಿದ್ದು ತೋರಿಸಿದ್ನಲ್ಲ ಆ ರೀತಿ ಹಾಕ್ಕೊಂಡು ಹೋಗಬೇಕು. ತುಂಬಾ ಈಸಿ ಇದೆ. ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋದು, ಆಮೇಲೆ ಡಿಫ್ರೆಂಟ್ ಆಗಿರೋವಂಥ ಒಂದು ಸಾರಿ ಕುಚ್ಚು ಡಿಸೈನ್ ಇದು. ಸೊ ಎಲ್ಲರೂ ಟ್ರೈ ಮಾಡಿ ನೋಡಿ ಒಂದು ಸತಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಎಂಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ.
ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈಗ 3 ಚೈನ್ ಹಾಕಿ ಅದನ್ನ ನಾವು ಹಿಂದೆ ಯಾವುದು ಡಿಸೈನ್ ಪೆಟಲ್ ಮಾಡಿರ್ತೀವಲ್ಲ ಅದರ ಲಾಸ್ಟ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಇದು ಮೇನ್ ಇಂಪಾರ್ಟೆಂಟು. ನೀವು ಅದನ್ನ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಆ 1 ಚೈನ್ ಅಥವಾ ಒಂದು ಸಿಂಗಲ್ ಕ್ರೋಶೆ ಹಾಕೋದನ್ನು ಮರಿಬೇಡಿ. ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ರೇ ನಮಗಿದು ನೆಕ್ಸ್ಟು ಪೆಟಲ್ದು ಲಾಕ್ ಮಾಡೋಕ್ಕೆ ನಮಗೆ ಸ್ಪೇಸ್ ಇರುತ್ತೆ, ಅಂದರೆ ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ. ನಾವು ಯಾವುದೇ ಸಿಂಗಲ್ ಕ್ರೋಶೆ ಹಾಕಲಿಲ್ಲ ಅಂದರೆ ಯಾವುದೇ ರೀತಿಯ ಹೋಲ್ ಗ್ಯಾಪ್ ಇರೋಂಗಿಲ್ಲ. ಬರೀ ಪಿಕೋಟ್ 3 ಪಿಕೋಟ್ ಹಾಕಿಬಿಟ್ರೆ ನಮ್ಗೆ ಅಲ್ಲಿ ಲಾಕ್ ಮಾಡ್ಕೊಳ್ಳೋಕ್ಕೆ ಅಷ್ಟು ನೀಟಾಗಿ ಕರೆಕ್ಟ್ ಆಗೋದಿಲ್ಲ. ಸೊ ಅದಕ್ಕೆ ಸಿಂಗಲ್ ಕ್ರೋಶೆ ಹಾಕೋದನ್ನು ಮರಿಬೇಡಿ. ಸೊ ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗಬೇಕು. 5 ಪೆಟಲ್ಸ್ ಹಾಕಬೇಕು. ಈಗ 5 ಪೆಟಲ್ಸ್ ಹಾಕಿ ತೋರಿಸ್ತೀನಿ ನೋಡಿ. ಸೊ ಹಾಕಿದ ಮೇಲೆ ಲಾಸ್ಟಲ್ಲಿ ಒಂದು ಕಂಬ ಮಾಡ್ಕೋಬೇಕು ಆ ಲಾಕಿಗೆ. ಈ ರೀತಿ ಸೀರೆಗೇನು ಬೀಡು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಯಾಕಂದರೆ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 3 ಚೈನ್ ಇದೆ ನೋಡಿ, ಇಲ್ಲಿ ಫಸ್ಟ್ ಅದು ಕಂಬ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಂಡ್ಬಿಡಿ. ಈಗ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಇಲ್ಲಿ ಒಂದು 3 ಚೈನ್ ಕಂಬ ಇದೆಯಲ್ಲ, ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ ಕಂಬ ಬರಲಿ ಅಂತ ಆ ರೀತಿ ಹಾಕಿರೋದು. ಅಂದರೆ 2 ಸೈಡು ಸೇಮ್ ಅಂತ ಅನಿಸುತ್ತೆ, ಮ್ಯಾಚ್ ಆಗುತ್ತೆ ಡಿಸೈನು. ಇಲ್ಲಾಂದರೆ ನಿಮಗೆ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಡಿಸೈನ್. ಸೊ ಪೂರ್ತಿ ಹೀಗೆ ಹಾಕಬೇಕು. ನೆಕ್ಸ್ಟ್ ಮತ್ತೆ 3 ಚೈನ್ 4 ಹಾಕಬೇಕು, ಮತ್ತು ಆರ್ಚ್ ಸ್ಟಾರ್ಟ್ ಮಾಡಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ವಿತೌಟ್ ಕುಚ್ಚು ಕೂಡ ಇದು ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಯಾರಾದರೂ ವಿತೌಟ್ ಕುಚ್ಚು ಹಾಕೋ ಹಾಗಿದ್ದರೆ ನಾವಿಲ್ಲಿ 4 ಟೈಮ್ಸ್ 3 ಚೈನ್ ಹಾಕ್ತೀವಲ್ಲ ಅಲ್ಲಿ ನೀವು 3 ಟೈಮ್ಸ್ ಹಾಕಿ, ಅಂದರೆ ನಿಮಗೆ 1 ಬಟ್ಟಷ್ಟು ಗ್ಯಾಪ್ ಬರುತ್ತೆ. ಈ ರೀತಿ ಹಾಕಿದರೆ ತುಂಬ ಗ್ಯಾಪ್ ಆಗುತ್ತೆ. ವಿತೌಟ್ ಕುಚ್ಚು ಹಾಕೋರು, ವಿತ್ ಕುಚ್ಚು ಹಾಕೋರು ಇದೇ ರೀತಿ ಹಾಕಿ. ಸೊ ಕುಚ್ಚು ಕಟ್ಟಿ ತೋರಿಸಿದ್ದೀನಿ ನೋಡಿ. ಇಲ್ಲಿ 150 ಎಳೆ ದಾರ ಅಂದರೆ 300 ಎಳೆ ದಾರ ತೊಗೊಂಡು ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿರುವಂಥ ಡಿಸೈನ್ ಇದು. ಇಲ್ಲಿ ನಾನು 5 ಪೆಟಲ್ಸ್ ಮಾಡಿದ್ದೀನಲ್ಲ, ನೀವು ಬೇಕಂದರೆ 4 ಕೂಡ ಮಾಡ್ಕೋಬೋದು. ನಿಮಗಿದು ಡಿಸೈನ್ ಇಷ್ಟ ಆಗಿದರೆ ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.